ನಾನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೆ ಕ್ಯೂರ್ ರಿಯಾಕ್ಷನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 87. ಖುಷಿ ಏನಂದ್ರೆ ನಮ್ಮಮ್ಮ ತಿಂಡಿಗೆ ಬಿರಿಯಾನಿ ಮಾಡಿದ್ರು. ಹಾಗೆ ಒಂದ್ ಮೂವಿ ನೋಡಾದ್ಮೇಲೆ ಸೊ ಗೈಸ್ ಇವಾಗ ಡೆಂಟಿಸ್ಟ್ ಹತ್ರ ಹೋಗ್ಬೇಕು. ಯಾಕೆ ಅಂತ ಅಲ್ಲಿ ಹೋಗಾದ್ಮೇಲೆ ಹೇಳ್ತೀನಿ. ಸೊ ಇವಾಗ ರೆಡಿ ಆಗೋಣ. ಪಟ್ಟಂತ ರೆಡಿ ಆಗಿ ರಾಯರ ಆಶೀರ್ವಾದ ತಗೊಂಡು ನಾನ್ ಹೊಟ್ಟಿದ್ದು ಡೆಂಟಲ್ ಕ್ಲಿನಿಕ್ಗೆ. ಅಲ್ಲೋಗಿ ಎಕ್ಸ್ರೇ ಇಟ್ಕೊಂಡು ವೇಟ್ ಮಾಡ್ತಿದ್ದೆ. ನನ್ ಟರ್ನ್ ಬಂತು. ಅಲ್ಲಿಂದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಬಂದೆ. ಸೊ ಹೋಗಿದ್ ರೀಸನ್, ಸೊ ಗೈಸ್ ನಾನು ಕ್ಲಿಪ್ ಹಾಕ್ಸ್ಕೊಂಡೆ. ಇದನ್ನ ಯಾವಾಗೋ ಮಾಡ್ಬೇಕಿತ್ತು, ಬಟ್ ಯಾವ್ಯಾವ ಟೈಮ್ಗೆ ಆಗ್ಬೇಕು ಅಂತಿರುತ್ತೋ ಆ ಟೈಮ್ಗೆ ಆಗೋದು. ಅಂಡ್ ನಮ್ ಬಗ್ಗೆ ನಾವು ಕೇರ್ ಮಾಡಕ್ ಅದ್ ಯಾವತ್ತು ಟೂ ಲೇಟ್ ಆಗಿರಲ್ಲ. 1 year ಟ್ರೀಟ್ಮೆಂಟ್ ಇದು. ಸೊ ನೆಕ್ಸ್ಟ್ ವರ್ಷ ಅಷ್ಟರಲ್ಲಿ ಸೊ ಮೇ ಬಿ ಇನ್ಮೇಲೆ ನಾನು ವಿಡಿಯೋಸ್ ಯಾರ್ಯಾರು ಕ್ಲಿಪ್ ಹಾಕೊಂಡಿದ್ರೆ ಅವ್ರಿಗೆ ಸ್ವಲ್ಪ ರಿಲೇಟ್ ಆಗಬಹುದು. ಸೊ ಹಾಸ್ಪಿಟ್ಲ್ ಇಂದ ಬಂದ್ಮೇಲೆ ಅನನ್ಯ ಆಗ್ಲಿ ನಮ್ಮಮ್ಮ ಆಗ್ಲಿ ನೋಡಿಲ್ಲ. ಅವ್ರು ಬಂದ್ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಈಗ ನಮ್ಮ ಅಜ್ಜಿ ಟರ್ನ್. ಹೆಂಗೈತೆ? ಚೆನ್ನಾಗೈತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಸಿಗುವ ಮತ್ತೆ ಅಷ್ಟೇ.